ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್. ನನ್ನ ಹೆಸರು ಸಂತೋಷ್ ಅಂತ. ನಾ ಈ ಚಾನಲ್ ಒಳಗೆ ಫಿಸಿಕ್ಸ್ ಮತ್ತು ಮ್ಯಾಥಮೆಟಿಕ್ಸ್ ಕಾನ್ಸೆಪ್ಟ್ಸ್ ಅನ್ನ ಡಿಸ್ಕಸ್ ಮಾಡ್ತೀನಿ. ಗೈಸ್, ಇವತ್ತಿನ ಈ ವಿಡಿಯೋ ಒಳಗೆ ನಾನು ಎಲೆಕ್ಟ್ರಿಕ್ ಚಾರ್ಜಸ್ ಅಂಡ್ ಫೀಲ್ಡ್ಸ್ ಚಾಪ್ಟರ್ದಿಂದ ಲಾಸ್ಟ್ 5 ಇಯರ್ಸ್ KCET ಒಳಗೆ ಬಂದಿರತಕ್ಕಂಥ ಕ್ವಶನ್ಸ್ ಅನ್ನ ಡಿಸ್ಕಸ್ ಮಾಡ್ತೀನಿ. ನಾನು ಈಗಾಗಲೇ ಈ ಚಾಪ್ಟರ್ಗೆ ಸಂಬಂಧಪಟ್ಟಂಗೆ ಸ್ವಲ್ಪ ಕ್ವಶನ್ಸ್ ಅನ್ನ ಡಿಸ್ಕಸ್ ಮಾಡೀನಿ. ಒಂದ್ ವೇಳೆ ನೀವು ಆ ವಿಡಿಯೋನ ನೋಡಿರ್ಲಿಲ್ಲಪ್ಪ ಅಂತಂದ್ರೆ ಮೊದಲು ಹೋಗಿ ಆ ವಿಡಿಯೋನ ನೋಡ್ಕೊಂಡ್ ಬರ್ರಿ. ಆ ವಿಡಿಯೋಕ್ಕೆ ಲಿಂಕ್ ಅನ್ನ ಕೆಳಗಡೆ ಡಿಸ್ಕ್ರಿಪ್ಷನ್ ಒಳಗೂ ಕೊಟ್ಟಿನಿ, ಅಥವಾ ನೀವು ಐ ಬಟನ್ ಮೇಲೆ ಕ್ಲಿಕ್ ಮಾಡೋ ಮೂಲಕನೂ ಆ ವಿಡಿಯೋನ ನೋಡ್ಕೊಂಡ್ ಬರಬಹುದು. ಇನ್ನು ಈ ವಿಡಿಯೋ ಬರೋದಾದ್ರೆ ಈ ವಿಡಿಯೋ ಒಳಗೆ ನಿಮಗೆ ಕ್ವಶನ್ಸ್ಗೆ ಆನ್ಸರ್ ಜೊತೆಗೆ ನಾನು ಕಾನ್ಸೆಪ್ಟ್ಸ್ ಅನ್ನ ಕೂಡ ಕ್ಲಿಯರ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ. ಅದಕ್ಕಾಗಿ ನೀವು ವಿಡಿಯೋನ ಸ್ಕಿಪ್ ಮಾಡಲಾರ್ದ ಕಡಿತನ ನೋಡಬೇಕು. ಸೊ ಗೈಸ್, ವಿದೌಟ್ ವೇಸ್ಟಿಂಗ್ ಮಚ್ ಆಫ್ ಅವರ್ ಟೈಮ್, ಲೆಟ್ಸ್ ಗೆಟ್ ಸ್ಟಾರ್ಟ್. ಗೈಸ್, ಮೊದಲಿಗೆ ಕ್ವಶನ್ ನಂಬರ್ 1. ಈ ಕ್ವಶನ್ ನ 2018 ಒಳಗೆ ಕೇಳಿದ್ರು. ಕ್ವಶನ್ ಏನಪ್ಪಾ ಅಂತಂದ್ರೆ, ದಿ ಫೋರ್ಸ್ ಆಫ್ ರಿಪಲ್ಷನ್ ಬಿಟ್ವೀನ್ ಟೂ ಐಡೆಂಟಿಕಲ್ ಪಾಸಿಟಿವ್ ಚಾರ್ಜಸ್ when kept with the separation r in A is F. Half the gap between the two charges is filled by a dielectric slab of dielectric constant 4. Then the new force of repulsion between those two charges becomes option number 1 F by 3, option number 2 F by 2, option number 3 F by 4, and option number 4 4F by 9. Guys, this question we have two identical positive charges, let's say Q and Q, separated by distance r kept in air. ಇನ್ನು ಇವೆರಡು ಚಾರ್ಜಸ್ ಎಕ್ಸ್ಪೀರಿಯನ್ಸ್ ಮಾಡತಕ್ಕಂಥ ಫೋರ್ಸ್ ಅನ್ನ ಕೂಡ ಕೊಟ್ಟಾರೆ, ವಿಚ್ ಇಸ್ ಈಕ್ವಲ್ ಟು ಎಫ್. ಎರಡು ಐಡೆಂಟಿಕಲ್ ಇರೋದ್ರಿಂದ ಫೋರ್ಸ್ ರಿಪಲ್ಸಿವ್ ಐತಿ. ನೆಕ್ಸ್ಟ್ ಏನ್ ಮಾಡ್ತಾರಪ್ಪ ಅಂತಂದ್ರೆ, ಹಾಫ್ ಆಫ್ ದಿ ಸ್ಪೇಸ್ ಬಿಟ್ವೀನ್ ದೀಸ್ ಟು ಚಾರ್ಜಸ್, ಇದು ಡಿಸ್ಟೆನ್ಸ್ ಆರ್ ಐತಲ್ಲ, ಹಾಫ್ ಆಫ್ ದಿಸ್ ಅಂದ್ರೆ r/2 ಆಗುತ್ತನ್ನ, ದಿಸ್ ಇಸ್ ಫಿಲ್ಡ್ ಬೈ ಅ ಡೈಎಲೆಕ್ಟ್ರಿಕ್ ಆಫ್ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ 4. ಅಂದ್ರೆ ಮೀಡಿಯಂ ಚೇಂಜ್ ಮಾಡ್ತಾರೆ. ಮೊದಲಿಗೆ ಕಂಪ್ಲೀಟ್ ಆಗಿ ಏರ್ ಇತ್ತು ಮೀಡಿಯಂ, ಈಗ ಏನ್ ಮಾಡ್ತಾರ, ಹಾಫ್ ಒಂದು ಬೇರೆ ಮೀಡಿಯಂ ತರ್ತಾರ, ಅದರದ್ದು ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ 4 ಅಂತಂದ್ರೆ ರಿಲೇಟಿವ್ ಪರ್ಮಿಟಿವಿಟಿ ಆಫ್ ದಟ್ ಮೀಡಿಯಂ ಕೊಟ್ಟಾರ, ವಿಚ್ ಇಸ್ ಈಕ್ವಲ್ ಟು 4. ಇನ್ನು ಹಾಫ್ ಹಂಗ ಏರ್ ನ ಇಡ್ತಾರ. ನೆಕ್ಸ್ಟ್ ಏನ್ ಕೇಳಾರಪ್ಪ ಅಂತಂದ್ರೆ, ಡಿಸ್ಟೆನ್ಸ್ ಏನಿದ್ರು ಸೇಮ್ ಐತಿ ಆರ್. ಕ್ವಶನ್ ಏನಪ್ಪಾ ಅಂತಂದ್ರೆ, ಇಲ್ಲಿ ವಾಟ್ ವಿಲ್ ಬಿ ದಿ ನ್ಯೂ ಫೋರ್ಸ್ ಆಫ್ ರಿಪಲ್ಷನ್ ಬಿಟ್ವೀನ್ ದೀಸ್ ಟು ಚಾರ್ಜಸ್, ಎಫ್ ಡ್ಯಾಶ್ ಅಂತ ಏನಿಲ್ಲ ಐತಲ್ಲ, ಇದನ್ನ ನಾವಿಲ್ಲಿ ಕಂಡು ಹಿಡಿಬೇಕು. ಇಲ್ಲಿ ಬೇಸಿಕಲಿ ಎರಡು ಕೇಸಸ್ ಅದಾವ. ಮೊದಲನೇ ಕೇಸ್ ಒಳಗ ಕ್ಯೂ ಚಾರ್ಜ್ ಐತಿ, ಸಪರೇಟೆಡ್ ಬೈ ಡಿಸ್ಟೆನ್ಸ್ ಆರ್, ಎಕ್ಸ್ಪೀರಿಯನ್ಸಿಂಗ್ ಫೋರ್ಸ್ ಎಫ್, ಮೀಡಿಯಂ ಏರ್ ಐತಿ. ಎರಡನೇ ಕೇಸ್ ಒಳಗೆ ಬರೋದಾದ್ರೆ ಕ್ಯೂ ಅಗೇನ್ ಚಾರ್ಜಸ್ ಸೇಮ್ ಅದಾವ, ಡಿಸ್ಟೆನ್ಸ್ ಕೂಡ ಸೇಮ್ ಐತಿ ಆರ್, ಬಟ್ ದ ಡಿಫರೆನ್ಸ್ ಏನಪ್ಪಾ ಅಂತಂದ್ರೆ, ಹಾಫ್ ಆಫ್ ದಿ ಸ್ಪೇಸ್ ಬಿಟ್ವೀನ್ ದೀಸ್ ಟು ಚಾರ್ಜಸ್ ಇಸ್ ಫಿಲ್ಡ್ ಬೈ ಅ ಡೈಎಲೆಕ್ಟ್ರಿಕ್ ಅಂದ್ರೆ ಮೀಡಿಯಂ ಆಫ್ ರಿಲೇಟಿವ್ ಪರ್ಮಿಟಿವಿಟಿ 4, ಇನ್ನು ಅರ್ಧ ಏರ್ ಐತಿ. ಸೊ ಆಬ್ವಿಯಸ್ಲಿ ಫೋರ್ಸ್ ಚೇಂಜ್ ಆಗುತ್ತೆ, ಯಾಕಂದ್ರೆ ಫೋರ್ಸ್ ಆನ್ ಎನಿ ಟೂ ಚಾರ್ಜಸ್ ಬೇಸಿಕಲಿ ಡಿಪೆಂಡ್ಸ್ ಅಪಾನ್ 3 ಪ್ಯಾರಾಮೀಟರ್ಸ್. ಮೊದಲನೇದು ಚಾರ್ಜಸ್ ಮೇಲೆ ಡಿಪೆಂಡ್ ಆಗುತ್ತೆ, ಡಿಸ್ಟೆನ್ಸ್ ಬಿಟ್ವೀನ್ ದಿ ಚಾರ್ಜಸ್ ಮೇಲೆ ಡಿಪೆಂಡ್ ಆಗುತ್ತೆ, ಮತ್ತೆ ಮೀಡಿಯಂ ಯಾವ್ದೈತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇಲ್ಲಿ ಚಾರ್ಜಸ್ ಸೇಮ್ ಅದಾವ, ಡಿಸ್ಟೆನ್ಸ್ ಸೇಮ್ ಐತಿ, ಆದ್ರೆ ಮೀಡಿಯಂ ಇಲ್ಲಿ ಚೇಂಜ್ ಮಾಡ್ಯಾರ. ಸೊ ದಟ್ ಇಸ್ ವೈ ದೇರ್ ವಿಲ್ ಬಿ ಚೇಂಜ್ ಇನ್ ದಿ ಫೋರ್ಸ್ ಅಂಡ್ ವಿ ನೀಡ್ ಟು ಫೈಂಡ್ ದಿ ನ್ಯೂ ಫೋರ್ಸ್ ಆಫ್ ರಿಪಲ್ಷನ್. ಗೈಸ್, ಈ ತರ ಕ್ವಶನ್ಸ್ ಬಂದಾಗ ಅಂದ್ರೆ, ವೆನ್ ದಿ ಸ್ಪೇಸ್ ಬಿಟ್ವೀನ್ ಟೂ ಚಾರ್ಜಸ್ ಇಸ್ ಪಾರ್ಷಿಯಲಿ ಫಿಲ್ಡ್ ಬೈ ದ ಮೀಡಿಯಂ ವಿಚ್ ಇಸ್ ಅದರ್ ದೆನ್ ಏರ್ ಆರ್ ವ್ಯಾಕ್ಯೂಮ್, ಅವಾಗ ಫೋರ್ಸ್ ಬಿಟ್ವೀನ್ 2 ಪಾಯಿಂಟ್ ಚಾರ್ಜಸ್ ಅನ್ನ ನಾವು ಫೈಂಡ್ ಔಟ್ ಮಾಡ್ಲಿಕ್ಕೆ ಈ ಸ್ಪೆಷಲ್ ಫಾರ್ಮುಲಾನ ಯೂಸ್ ಮಾಡ್ತೀವಿ, ವಿಚ್ ಇಸ್ F is equal to 1/4 epsilon naught Q1 Q2 divided by ಬ್ರಾಕೆಟ್ ಒಳಗೆ ಅಂಡರ್ ರೂಟ್ epsilon r r1 plus r2 whole square. ಇಲ್ಲಿ Q1 Q2 ಅಂದ್ರೆ 2 ಪಾಯಿಂಟ್ ಚಾರ್ಜಸ್, ಇನ್ನು ಎಪ್ಸಿಲಾನ್ r ಅಂದ್ರೆ ರಿಲೇಟಿವ್ ಪರ್ಮಿಟಿವಿಟಿ ಆಫ್ ದಿ ಮೀಡಿಯಂ. ಯಾವ ಮೀಡಿಯಂ ಪಾರ್ಷಿಯಲಿ ಫಿಲ್ ಆಗಿರ್ತದಲ್ಲ ಆ ಮೀಡಿಯಂ ರಿಲೇಟಿವ್ ಪರ್ಮಿಟಿವಿಟಿ. ಇನ್ನು ಈ ಕ್ವಶನ್ ಒಳಗೆ ಬರೋದಾದ್ರೆ ಡೈಎಲೆಕ್ಟ್ರಿಕ್ ಸ್ಲ್ಯಾಬ್ ಅಂತ ಕೊಟ್ಟಾರ, ದಟ್ ಇಸ್ ದಿ ಮೀಡಿಯಂ, ಅಂಡ್ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಅಂತ ಏನ್ ಹೇಳ್ಕೊಟ್ಟಾರಲ್ಲ, ದಟ್ ಇಸ್ ದಿ ರಿಲೇಟಿವ್ ಪರ್ಮಿಟಿವಿಟಿ ಆಫ್ ದಟ್ ಮೀಡಿಯಂ. ಸೊ ಅದನ್ನ ನಾವಿಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಇಲ್ಲಿ r1 ಅಂದ್ರೆ r1 is the distance up to which that medium is present. r1 is the distance up to which that medium is present. ಇನ್ನು r2 ಅಂದ್ರೆ distance up to which air or vacuum is present. ಸೊ ಈ ಫಾರ್ಮುಲಾನ ನಾವು ಈ ಸ್ಪೆಷಲ್ ಕೇಸ್ ಒಳಗೆ ಯೂಸ್ ಮಾಡ್ತೀವಿ. ಇನ್ನು ಈ ಫಾರ್ಮುಲಾ ಹೆಂಗ್ ಬಂತು ಅನ್ನೋದಕ್ಕೆ ನಾನು ಸಪರೇಟ್ ವಿಡಿಯೋ ಮಾಡ್ತೀನಿ, ಅದರೊಳಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಈ ಕ್ವಶನ್ಗೆ ಈ ಫಾರ್ಮುಲಾನ ಯೂಸ್ ಮಾಡ್ಕೊಂಡ ನಾವೀಗ ಆನ್ಸರ್ ಅನ್ನ ಕಂಡುಹಿಡಿತೀವಿ. ಗೈಸ್, ಇನ್ನು ಈ ಕ್ವಶನ್ ಬರೋದಾದ್ರೆ ಫಸ್ಟ್ ಕೇಸ್ ಒಳಗೆ ಏನೈತಿ, ಫೋರ್ಸ್ ಎಫ್ ಅಂತ ಹೇಳಿ ಕೊಟ್ಟಾರ, ಡಿಸ್ಟೆನ್ಸ್ ಬಿಟ್ವೀನ್ ಚಾರ್ಜಸ್ ಏನ್ ಕೊಟ್ಟಾರ, ಆರ್ ಕೊಟ್ಟಾರ, ಅಂಡ್ ದೇ ಆರ್ ಪ್ಲೇಸ್ಡ್ ಇನ್ ಏರ್. ಅದಕ್ಕಾಗಿ ನಾವು ನಾರ್ಮಲ್ ಕೂಲಮ್ಸ್ ಎಕ್ಸ್ಪ್ರೆಷನ್ ಏನೈತಲ್ಲ ಅದನ್ನ ಯೂಸ್ ಮಾಡೋಣ. F is equal to 1/4 epsilon naught epsilon r q square divided by r square. ಇಲ್ಲಿ epsilon r ಅಂದ್ರೆ ರಿಲೇಟಿವ್ ಪರ್ಮಿಟಿವಿಟಿ ಆಫ್ ಏರ್, ಅದು 1 ಐತಿ, ದಟ್ಸ್ ವೈ F is equal to q square divided by 4 epsilon naught r square. ಇನ್ನು ಎರಡನೇ ಕೇಸ್ ಒಳಗ ದಿ ಸ್ಪೇಸ್ ಬಿಟ್ವೀನ್ ಟೂ ಚಾರ್ಜಸ್ ಇಸ್ ಪಾರ್ಷಿಯಲಿ ಫಿಲ್ಡ್ ಬೈ ಡೈಎಲೆಕ್ಟ್ರಿಕ್ ಸ್ಲ್ಯಾಬ್ ಆಫ್ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ 4. ಸೊ ಅದಕ್ಕಾಗಿ ನಾನು ಇದೇ ಏನ್ ಹೇಳಿದ್ದಲ್ಲ ಆ ಸ್ಪೆಷಲ್ ಫಾರ್ಮುಲಾನ ಯೂಸ್ ಮಾಡೋಣ. F dash is equal to 1/4 epsilon naught q square divided by ಬ್ರಾಕೆಟ್ ಒಳಗೆ ಅಂಡರ್ ರೂಟ್ epsilon r r1 plus r2 whole square. ಇಲ್ಲಿ epsilon r ಅಂದ್ರೆ ರಿಲೇಟಿವ್ ಪರ್ಮಿಟಿವಿಟಿ ಆರ್ ದಿ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಆಫ್ ದಟ್ ಡೈಎಲೆಕ್ಟ್ರಿಕ್ ಸ್ಲ್ಯಾಬ್, ಅದು 4 ಐತಿ. ಇನ್ನು r1 ಅಂದ್ರೆ ಡಿಸ್ಟೆನ್ಸ್ ಅಪ್ ಟು ವಿಚ್ ದಟ್ ಮೀಡಿಯಂ ಇಸ್ ಪ್ರೆಸೆಂಟ್, r/2 ಅಂತ ಕೊಡ್ತಾರೆ, r2 is also r/2. ಸೊ ಎಲ್ಲ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಾವು F dash is equal to q square divided by 4 epsilon naught into 1 by
ಇಲ್ಲಿ ಎಪ್ಸಿಲಾನ್ ಆರ್ ಅಂದ್ರೆ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ 4 ಐತಿ, ಅಂಡರ್ ರೂಟ್ 4 ಇಂಟು r/2 ಪ್ಲಸ್ r/2. ಇಲ್ಲಿ ರೂಟ್ 4 ಅಂದ್ರೆ 2, ಈ 2 ಕ್ಯಾನ್ಸಲ್ ಆಗುತ್ತಾ, ಇನ್ನು r ಹೊರಗಡೆ ತೆಗೆದ್ರೆ f dash is equal to q square divided by 4 by epsilon naught r square into 1 divided by ಇಲ್ಲಿ 1 plus 1/2 ಅಂದ್ರೆ 3/2 square. So q square divided by 4 by epsilon naught r square ಅಂದ್ರೆ f ಐತಿ, that is the force in first case. So f dash is equal to f into ಇದು 3 divided by 2 whole square ಐತಿ, 3 square ಅಂದ್ರೆ 9 ಕೆಳಗಡೆ ಉಳಿತೈತಿ, 2 square 4 ಮೇಲ್ಗಡೆ ಹೋಗುತ್ತಾ. So f dash is equal to 4 by 9 f. ಏನಪ್ಪ force, the new force of repulsion between these two charges is 4 by 9 f. So answer to this question is option number 4. Guys, next question number 2. ಈ ಕ್ವೆಶ್ಚನ್ ಅನ್ನ 2019 ಕೇಳಿದ್ರು. ಕ್ವೆಶ್ಚನ್ ಏನಪ್ಪಾ ಅಂತಂದ್ರೆ a certain charge 2q is divided at first into two parts q1 and q2. Later the charges are placed at a certain distance. If the force of interaction between two charges is maximum, then ratio q by q1 is equal to option number 1 4, option number 2 2, option number 3 1, option number 4 0.5. Guys, ಈ question ಒಳಗ we have a charge whose value is 2q and this 2q is divided into two parts q1 and q2, and these two q1 and q2 are separated by certain distance, let's say r. ಇಲ್ಲಿ ಕ್ವೆಶ್ಚನ್ ಒಳಗೆ ಅವ್ರು ಏನು ಹೇಳ್ತಾರಪ್ಪ ಅಂತಂದ್ರೆ ಫಾರ್ ದಿಸ್ ಕಾಂಬಿನೇಷನ್ q1 and q2 ದಿ ಫೋರ್ಸ್ ಬಿಟ್ವೀನ್ ಟೂ ಚಾರ್ಜಸ್ ಇಸ್ ಮ್ಯಾಕ್ಸಿಮಮ್ ಅಂತ ಹೇಳಿ ಹೇಳ್ತಾರೆ. ಅಂದ್ರೆ ಒಂದು ಗಿವನ್ ಅಮೌಂಟ್ ಆಫ್ ಚಾರ್ಜ್ ಇತ್ತು ನಮ್ಮ ಕಡೆ, ಅದನ್ನ ನಾವು ಎರಡು ಪಾರ್ಟ್ಸ್ ಆಗಿ ಡಿವೈಡ್ ಮಾಡಬೇಕಾಗಿತ್ತಂದ್ರೆ ವಿ ಕ್ಯಾನ್ ಡಿವೈಡ್ ಇಟ್ ಇನ್ ಡಿಫರೆಂಟ್ ಕಾಂಬಿನೇಷನ್ಸ್. ಫಾರ್ ಎಕ್ಸಾಂಪಲ್ 4 ಕೂಲಮ್ ಚಾರ್ಜ್ ಇತ್ತಂದ್ರೆ ಆ 4 ಕೂಲಮ್ ಚಾರ್ಜ್ ಅನ್ನ ನಾವು 1 ಕೂಲಮ್ 3 ಕೂಲಮ್ ಅಂತ ಡಿವೈಡ್ ಮಾಡಬಹುದು, 2 ಕೂಲಮ್ 2 ಕೂಲಮ್ ಅಂತ ಡಿವೈಡ್ ಮಾಡಬಹುದು, 3 ಕೂಲಮ್ 1 ಕೂಲಮ್ ಅಂತ ಮಾಡಬಹುದು, ಇವನ್ -1 ಕೂಲಮ್ 5 ಕೂಲಮ್ ಅಂತ ಮಾಡಬಹುದು. ಇನ್ ಆಲ್ ದೋಸ್ ಕೇಸಸ್ ಏನಪ್ಪಾ ಫೋರ್ಸ್ ಬಿಟ್ವೀನ್ ಟೂ ಚಾರ್ಜಸ್ ವಿಲ್ ಬಿ ಡಿಫರೆಂಟ್. ಇಲ್ಲಿ ಫಾರ್ ದಿಸ್ ಪರ್ಟಿಕ್ಯುಲರ್ ಕಾಂಬಿನೇಷನ್ q1 and q2 ದಿ ಫೋರ್ಸ್ ಇಸ್ ಮ್ಯಾಕ್ಸಿಮಮ್ ಅಂತ ಹೇಳಿ ಕೊಟ್ಟಾರ. ಇನ್ನು ಕ್ವಶನ್ ಏನಪ್ಪಾ ಅಂತಂದ್ರೆ ವಿ ನೀಡ್ ಟು ಫೈಂಡ್ ದಿ ರೇಷಿಯೋ q ಡಿವೈಡೆಡ್ ಬೈ q1 ಅನ್ನೋ ಒಂದು ರೇಷಿಯೋನ ನಾವಿಲ್ಲಿ ಕಂಡು ಹಿಡಿಬೇಕು. ಗೈಸ್, ಅದಕ್ಕಾಗಿ ನಾನು ಈ ಫಾರ್ಮುಲಾನ ಯೂಸ್ ಮಾಡ್ತೀನಿ, ವಿಚ್ ಇಸ್ f is equal to k q1 q2 divided by r square. ಇನ್ನು ಈ ಫಾರ್ಮುಲಾ ಒಳಗೆ ನಾವು r ಅನ್ನ ಕಾನ್ಸ್ಟೆಂಟ್ ಇಟ್ರೆ, ಇಫ್ r is made constant then force f is directly proportional to product of two charges. f is directly proportional to product q1 q2, which means ಫೋರ್ಸ್ ಯಾವಾಗ ಮ್ಯಾಕ್ಸಿಮಮ್ ಇರ್ತೈತಪ್ಪ ಅಂತಂದ್ರೆ ಯಾವಾಗ ಪ್ರಾಡಕ್ಟ್ q1 q2 ಮ್ಯಾಕ್ಸಿಮಮ್ ಇರ್ತೈತಿಲ್ಲ ಆ ಕೇಸ್ ಒಳಗೆ ಫೋರ್ಸ್ ಮ್ಯಾಕ್ಸಿಮಮ್ ಇರ್ತೈತೆ ಅಂತ ಹೇಳಿ ಅರ್ಥ. ಸೊ ಅದಕ್ಕಾಗಿ ನಾನು ಏನು ಮಾಡ್ತೀನಪ್ಪ ಅಂತಂದ್ರೆ q ಡಿವೈಡೆಡ್ ಬೈ q1 ದ ರೇಷಿಯೋನ ನಾನು ಕಂಡುಹಿಡಿಯಂಗಿಲ್ಲ. ಇನ್ಸ್ಟೆಡ್ ನಾನು 4 ಆಪ್ಷನ್ ಏನು ಕೊಟ್ಟಾರಲ್ಲ, q ಡಿವೈಡೆಡ್ ಬೈ q1 ದ 4 ಆಪ್ಷನ್ಸ್ ಏನು ಕೊಟ್ಟಾರಲ್ಲ, ಆ 4 ಆಪ್ಷನ್ ಒಳಗೆ ಮೊದಲ ಪ್ರಾಡಕ್ಟ್ q1 q2 ಕಂಡುಹಿಡಿತೀನಿ. ಕಂಡುಹಿಡಿದ್ಮೇಲೆ ಯಾವ ಕೇಸ್ ಒಳಗೆ ಪ್ರಾಡಕ್ಟ್ ಮ್ಯಾಕ್ಸಿಮಮ್ ಐತಲ್ಲ ಆ ಕೇಸಿನ q ಡಿವೈಡೆಡ್ ಬೈ q1 ಆಪ್ಷನ್ ಏನೈತಿಲ್ಲ ಅದು ಕರೆಕ್ಟ್ ಇರ್ತೈತೆ. ಸೊ ದ್ಯಾಟ್ ವಿಲ್ ಬಿ ಅವರ್ ಆನ್ಸರ್. ಗೈಸ್, ಮೊದಲನೇ ಆಪ್ಷನ್ 4 ಅಂತ ಹೇಳ್ಕೊಟ್ಟಾರ, ವಿಚ್ ಮೀನ್ಸ್ q ಡಿವೈಡೆಡ್ ಬೈ q1 is equal to 4. ಇದರಿಂದ q1 ಕಂಡುಹಿಡಿದ್ರೆ q1 is equal to q by 4. ಇನ್ನು q2 ಅಂದ್ರೆ 2q ಒಳಗೆ q1 ಕಳೆದ್ರೆ q2 is equal to 7 by 4q. ಫೈನಲಿ q1 q2 ಪ್ರಾಡಕ್ಟ್ ಕಂಡುಹಿಡಿದ್ರೆ q by 4 into 7 by 4q ಕಂಡುಹಿಡಿದ್ರೆ 7 by 16q square. ಇದೇ ರೀತಿ ನೀವು ಎರಡನೇ ಕೇಸಿಗೆ ಮಾಡಿದ್ರೆ q ಡಿವೈಡೆಡ್ ಬೈ q1 2 ಐತಿ, q1 ಅಂದ್ರೆ q by 2 ಬರ್ತೈತಿ, q2 ಅಂದ್ರೆ 3 by 2q ಬರ್ತೈತಿ, q1 q2 ಪ್ರಾಡಕ್ಟ್ ಕಂಡಿದ್ರೆ 3 by 4q square ಬರ್ತೈತಿ. ಇನ್ನು ಥರ್ಡ್ ಕೇಸ್ ಒಳಗೆ q by q1 1 ಐತಿ, ಸೊ q1 is equal to q, q2 will also be equal to q, q1 q2 is equal to q square. ಇನ್ನು ಫೈನಲ್ ಕೇಸ್ q divided by q1 is equal to 0.5 ಐತಿ, ಇದರೊಳಗೆ q1 ಕಂಡುಹಿಡಿದ್ರೆ 2q ಬರ್ತೈತಿ, q2 is equal to 0 ಬರ್ತೈತಿ, ಪ್ರಾಡಕ್ಟ್ 0 ಬರ್ತೈತಿ. ಈ 4 ಕೇಸನ್ನು ನೀವು ಕಂಪೇರ್ ಮಾಡಿದ್ರೆ ಮೂರನೇ ಕೇಸ್ ಒಳಗೆ ಪ್ರಾಡಕ್ಟ್ ಹೈಯೆಸ್ಟ್ ಐತಿ. ದಿಸ್ ಈಸ್ ಲೆಸ್ ದೆನ್ 1, ದಿಸ್ ಈಸ್ ಲೆಸ್ ದೆನ್ 1, ದಿಸ್ ಈಸ್ 1, ದಿಸ್ ಈಸ್ 0. ಸೊ ಇಲ್ಲಿ ಪ್ರಾಡಕ್ಟ್ ಮ್ಯಾಕ್ಸಿಮಮ್ ಐತಿ ಅಂದ್ರೆ ಫೋರ್ಸ್ ಕೂಡ ಮ್ಯಾಕ್ಸಿಮಮ್ ಐತಿ. ಸೊ ಈ ಕಾಂಬಿನೇಷನ್ಗೆ ಫೋರ್ಸ್ ಮ್ಯಾಕ್ಸಿಮಮ್ ಐತಿ. ಸೊ ಈ ಕಾಂಬಿನೇಷನ್ಗೆ q ಡಿವೈಡೆಡ್ ಬೈ q1 ರೇಷಿಯೋ 1 ಐತಿ. ಸೊ ಆನ್ಸರ್ ಟು ದಿಸ್ ಕ್ವಶನ್ ಇಸ್ ಆಪ್ಷನ್ ನಂಬರ್ 3. ಗೈಸ್, ನೆಕ್ಸ್ಟ್ ಕ್ವಶನ್ ನಂಬರ್ 3. ಈ ಕ್ವಶನ್ ಅನ್ನು ಕೂಡ 2019 ಒಳಗನೆ ಕೇಳಿದ್ರು. ಕ್ವಶನ್ ಏನಪ್ಪಾ ಅಂತಂದ್ರೆ a particle of mass m and charge q is placed at rest in uniform electric field E and then released. The kinetic energy attained by the particle after moving distance y is option number 1 q e y square, option number 2 q e square y, option number 3 q e y, option number 4 q square e y. Guys, ಈ ಕ್ವಶನ್ ಒಳಗೆ we have a uniform electric field E ಮತ್ತೆ ಈ ಫೀಲ್ಡ್ ಒಳಗೆ we have a particle whose mass is m and charge is q. Initially this particle is held at rest, ಅಂದ್ರೆ ಇದರ initial velocity 0 ಇರ್ತೈತಿ, and after that it is released. Once it is released, due to electrostatic force ಏನಾಗುತ್ತೆ ಅದು it starts moving in a straight line. It travels distance y ಅಂತ ಹೇಳಿ ಕೊಟ್ಟಾರ. After traveling distance y, what will be the kinetic energy attained by this particle? Kinetic energy formula ಏನೈತಿ half mv square. v ಅಂದ್ರೆ ಇಲ್ಲಿ
ಈ ಡಿಸ್ಟೆನ್ಸ್ y ಟ್ರಾವೆಲ್ ಮಾಡಿದ ಮೇಲೆ ಅದಕ್ಕೆ ಇರತಕ್ಕಂಥ ವೆಲಾಸಿಟಿ. ಸೊ ಫಸ್ಟಿಗೆ ನಾವು ಆ ವೆಲಾಸಿಟಿ v ಅನ್ನ ಕಂಡುಹಿಡಿಬೇಕು. ನೆಕ್ಸ್ಟ್ ಏನು ಮಾಡಬೇಕು, ಹಾಫ್ ಎಮ್ ವಿ ಸ್ಕ್ವೇರ್ ಅಂದ್ರೆ ಕೈನೆಟಿಕ್ ಎನರ್ಜಿಯನ್ನು ಕಂಡುಹಿಡಿಬೇಕು. ಗೈಸ್ ಮೊದಲಿಗೆ ಮ್ಯಾಗ್ನಿಟ್ಯೂಡ್ ಆಫ್ ಫೋರ್ಸ್ ಆನ್ ಪಾರ್ಟಿಕಲ್ ಅನ್ನು ನಾವು ಕಂಡುಹಿಡಿದ್ರೆ F is equal to Q into E. Q ಅಂದ್ರೆ ಚಾರ್ಜ್ ಆನ್ ದಿ ಪಾರ್ಟಿಕಲ್, E ಅಂದ್ರೆ ಮ್ಯಾಗ್ನಿಟ್ಯೂಡ್ ಆಫ್ ದಿ ಎಲೆಕ್ಟ್ರಿಕ್ ಫೀಲ್ಡ್. ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಯೂನಿಫಾರ್ಮ್ ಅಂತ ಹೇಳಿಕೊಟ್ಟಾರ, ಅಂದ್ರೆ ವ್ಯಾಲ್ಯೂ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ವಿಲ್ ಬಿ ಸೇಮ್ ಎವ್ರಿವೇರ್. ಅದಕ್ಕಾಗಿ ಫೋರ್ಸ್ ಆನ್ ದಿ ಪಾರ್ಟಿಕಲ್ ಏನಿರ್ತೈತಲ್ಲ ಇಟ್ ಈಸ್ ಆಲ್ಸೋ ಸೇಮ್ ಎವ್ರಿವೇರ್. ಇನ್ನು ಫೋರ್ಸ್ಗೆ ನಮ್ಮ ಕಡೆ ಇನ್ನೊಂದು ಇಕ್ವೇಶನ್ ಐತಿ, ಮಾಸ್ ಇಂಟು ಎಕ್ಸಲರೇಷನ್. ಸೊ MA is equal to QE. ಇದರಿಂದ ನಾವು ಎಕ್ಸಲರೇಷನ್ ಅನ್ನು ಕಂಡುಹಿಡಿಬಹುದು. ಎಕ್ಸಲರೇಷನ್ A is equal to QE divided by M. ಇಲ್ಲಿ Q ಕಾನ್ಸ್ಟೆಂಟ್ ಐತಿ, E ಕಾನ್ಸ್ಟೆಂಟ್ ಐತಿ, M ಕಾನ್ಸ್ಟೆಂಟ್ ಐತಿ. ಸೊ ಇಲ್ಲೇನು ಆಬ್ಜೆಕ್ಟ್ ಎಕ್ಸಲರೇಷನ್ ಅಥವಾ ಪಾರ್ಟಿಕಲ್ ಎಕ್ಸಲರೇಷನ್ ಆಗೋದಿಲ್ಲ, ಇಟ್ ಈಸ್ ಕಾನ್ಸ್ಟೆಂಟ್ ಥ್ರೂಔಟ್ಸ್ ಇಟ್ಸ್ ಜರ್ನಿ. ಇನ್ನು ಫಾರ್ ಯೂನಿಫಾರ್ಮ್ ಎಕ್ಸಲರೇಟೆಡ್ ಮೋಷನ್ಗೆ ನಮ್ಮ ಕಡೆ ಇಕ್ವೇಶನ್ ಏನೈತಿ, v ಸ್ಕ್ವೇರ್ ಮೈನಸ್ u ಸ್ಕ್ವೇರ್ ಇಸ್ ಈಕ್ವಲ್ ಟು 2ax. ಇಲ್ಲಿ x ಅಂದ್ರೆ y, ದಟ್ ಈಸ್ ದಿ ಡಿಸ್ಪ್ಲೇಸ್ಮೆಂಟ್. ಸೊ ಇಲ್ಲಿ ಇನಿಷಿಯಲ್ ವೆಲಾಸಿಟಿ 0 ಇರೋದ್ರಿಂದ v ಸ್ಕ್ವೇರ್ ಇಸ್ ಈಕ್ವಲ್ ಟು 2 ಎಕ್ಸಲರೇಷನ್ ದ QE ಡಿವೈಡೆಡ್ ಬೈ m ಇಂಟು y ಅಂತ ಹೇಳಿ ಬರ್ಕೋಬಹುದು. ಇನ್ನು ಇದೇ ಎಕ್ಸ್ಪ್ರೆಷನ್ ನಾನು ಎರಡೂ ಕಡೆ ಹಾಫ್ ಎಮ್ ಲೆ ಇಂಟು ಮಾಡ್ತೀನಿ. ಹಾಫ್ ಎಮ್ ವಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಹಾಫ್ ಎಮ್, ಇನ್ನು ವಿ ಸ್ಕ್ವೇರ್ ಅಂದ್ರೆ ಇಷ್ಟು. ಹಾಫ್ ಎಮ್ ವಿ ಸ್ಕ್ವೇರ್ ಅಂದ್ರೆ ಏನು, ಕೈನೆಟಿಕ್ ಎನರ್ಜಿ, ನಮಗೆ ಅದ ಬೇಕಾಗೈತಿ. ಇಲ್ಲಿ ಹಾಫ್ ಇದು 2 ಕ್ಯಾನ್ಸಲ್ ಆಗುತ್ತಾ, ಎಮ್ ಕ್ಯಾನ್ಸಲ್ ಆಗುತ್ತಾ. ಸೊ ಕೈನೆಟಿಕ್ ಎನರ್ಜಿ ಇಸ್ ಈಕ್ವಲ್ ಟು QEY. ಸೊ ಆನ್ಸರ್ ಟು ದಿಸ್ ಕ್ವಶನ್ ಇಸ್ ಆಪ್ಷನ್ ನಂಬರ್ 3. ಗೈಸ್ ನೆಕ್ಸ್ಟ್ ಕ್ವಶನ್ ನಂಬರ್ 4. ಈ ಕ್ವಶನ್ ಅನ್ನು ಕೂಡ 2019 ಕೇಳಿದ್ರು. ಕ್ವಶನ್ ಏನಪ್ಪಾ ಅಂತಂದ್ರೆ, an electric dipole is kept in non-uniform electric field. It generally experiences option number 1 a force and torque, option number 2 a force but not a torque, option number 3 a torque but not a force, option number 4 neither a force nor a torque. Guys, in uniform electric field the magnitude and direction of electric field is same everywhere. ಅಂದ್ರೆ ಒಂದು ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಒಳಗ ಎಲೆಕ್ಟ್ರಿಕ್ ಫೀಲ್ಡಿನ ಮ್ಯಾಗ್ನಿಟ್ಯೂಡ್ ಮತ್ತೆ ಡೈರೆಕ್ಷನ್ ಎಲ್ಲ ಕಡೆ ಸೇಮ್ ಇರ್ತೈತಿ. ಇನ್ನು ಈ ತರ ಒಂದು ಎಲೆಕ್ಟ್ರಿಕ್ ಫೀಲ್ಡ್, ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಒಳಗ ಒಂದು ಡೈಪೋಲ್ ಅನ್ನು ನಾವು ಪ್ಲೇಸ್ ಮಾಡಿದಾಗ ನೆಟ್ ಫೋರ್ಸ್ ಆನ್ ದಿ ಡೈಪೋಲ್ ಇಸ್ ಈಕ್ವಲ್ ಟು 0. ಯಾಕಪ್ಪ ಅಂತಂದ್ರೆ ಇಲ್ಲಿ ಪ್ಲಸ್ ಕ್ಯೂ ಮೇಲೆ QE ಫೋರ್ಸ್ ಆಕ್ಟ್ ಆಗತೈತಿ ಇನ್ ದಿಸ್ ಡೈರೆಕ್ಷನ್, ಇನ್ನು ಮೈನಸ್ ಕ್ಯೂ ಮೇಲೆ QE ಫೋರ್ಸ್ ಆಕ್ಟ್ ಆಗತೈತಿ ಇನ್ ದಿಸ್ ಡೈರೆಕ್ಷನ್. So we have two forces which are equal in magnitude and opposite in direction. So therefore net force on the dipole in uniform electric field is 0. ಇನ್ನು net torque 0 ಇರಂಗಿಲ್ಲ. ಯಾಕಪ್ಪ ಅಂತಂದ್ರೆ ಇವೆರಡು ಫೋರ್ಸ್ ಏನು ಆಕ್ಟ್ ಆಗತ್ತವಲ್ಲ ಇವ್ರದ್ದು ಲೈನ್ ಆಫ್ ಆಕ್ಷನ್ ಬೇರೆ ಬೇರೆ ಅದಾವ. ಸೊ ಇದ್ರ ಲೈನ್ ಆಫ್ ಆಕ್ಷನ್ ಇಲ್ಲೈತಿ, ಇಲ್ಲಿ ಇದ್ರ ಲೈನ್ ಆಫ್ ಆಕ್ಷನ್ ಇಲ್ಲೈತಿ. ಸೊ ಲೈನ್ ಆಫ್ ಆಕ್ಷನ್ ಬೇರೆ ಬೇರೆ ಇರೋದ್ರಿಂದಾಗಿ ನೆಟ್ ಟಾರ್ಕ್ 0 ಇರಂಗಿಲ್ಲ. ಇನ್ನು ಒಂದೇ ಕೇಸ್ ಒಳಗೆ ಏನಪ್ಪ ನೆಟ್ ಟಾರ್ಕ್ 0 ಇರ್ತೈತಿ. ಯಾವಾಗಪ್ಪ ಅಂತಂದ್ರೆ ಯಾವಾಗ ಡೈಪೋಲ್ ಹಿಂಗ್ ಪ್ಯಾರಲಲ್ ಇರ್ತೈತಿ ಅಥವಾ ಡೈಪೋಲ್ ಡೈರೆಕ್ಷನ್ ಎಲೆಕ್ಟ್ರಿಕ್ ಫೀಲ್ಡ್ ಡೈರೆಕ್ಷನ್ ಒಳಗೆ ಇರ್ತೈತಿ, ಅವಾಗಷ್ಟೇ ನೆಟ್ ಟಾರ್ಕ್ 0 ಇರ್ತೈತಿ. ಇನ್ನು ಅದನ್ನ ಬಿಟ್ಟರೆ ಜನರಲಿ ನೆಟ್ ಟಾರ್ಕ್ 0 ಇರಂಗಿಲ್ಲ. ಸೊ ನೆಟ್ ಟಾರ್ಕ್ 0 ಇರಂಗಿಲ್ಲ ಅಂದ್ರೆ ಡೈಪೋಲ್ ಪ್ಲೇಸ್ಡ್ ಇನ್ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ವಿಲ್ ಹ್ಯಾವ್ rotational motion. ಸೊ ನೆಟ್ ಫೋರ್ಸ್ 0 ಇರ್ತೈತಿ, ನೆಟ್ ಟಾರ್ಕ್ 0 ಇರಂಗಿಲ್ಲ. ಸೊ ಅದರ ಸಲುವಾಗಿ rotational motion ಇರ್ತೈತಿ. ಇನ್ನು ನಾನ್ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಅಂದ್ರೆ in non-uniform electric field the magnitude and the direction of the electric field is different at different places. ಅಂದ್ರೆ ಮ್ಯಾಗ್ನಿಟ್ಯೂಡ್ ಮತ್ತೆ ಡೈರೆಕ್ಷನ್ ಬೇರೆ ಬೇರೆ ಪ್ಲೇಸ್ ಒಳಗೆ ಬೇರೆ ಬೇರೆ ಇರ್ತದೆ. ಸೊ ಅದರ ಸಲುವಾಗಿ ನೆಟ್ ಫೋರ್ಸ್ ಕೂಡ 0 ಇರಂಗಿಲ್ಲ, ನೆಟ್ ಟಾರ್ಕ್ ಕೂಡ 0 ಇರಂಗಿಲ್ಲ. ಸೊ ನೆಟ್ ಫೋರ್ಸ್ 0 ಇರಂಗಿಲ್ಲ ಅಂದ್ರೆ ಟ್ರಾನ್ಸ್ಲೇಷನಲ್ ಮೋಷನ್ ಇರ್ತೈತಿ, ನೆಟ್ ಟಾರ್ಕ್ 0 ಇರಂಗಿಲ್ಲ ಅಂದ್ರೆ ರೊಟೇಷನಲ್ ಮೋಷನ್ ಕೂಡ ಇರ್ತದೆ. ಸೊ ಡೈಪೋಲ್ ಪ್ಲೇಸ್ಡ್ ಇನ್ ನಾನ್ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ವಿಲ್ ಹ್ಯಾವ್ ಟ್ರಾನ್ಸ್ಲೇಷನಲ್ ಮೋಷನ್, ಅಂದ್ರೆ ಈ ಡೈರೆಕ್ಷನ್ ಒಳಗೂ ಮೂವ್ ಆಗುತ್ತೆ. ಇಟ್ ವಿಲ್ ಆಲ್ಸೋ ಹ್ಯಾವ್ ರೊಟೇಷನಲ್ ಮೋಷನ್. ಇಟ್ ಈಸ್ ಕಾಂಬಿನೇಷನ್ ಆಫ್ ಟ್ರಾನ್ಸ್ಲೇಷನಲ್ ಅಂಡ್ ರೊಟೇಷನಲ್ ಮೋಷನ್. ಅಂದ್ರೆ ಒಂದು ಡೈಪೋಲ್ ಅನ್ನು ನಾವು ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಒಳಗೆ ಇಟ್ಟಿವಿ ಅಂದ್ರೆ ನೆಟ್ ಫೋರ್ಸ್ 0 ಇರ್ತೈತಿ, ಅದರ ನೆಟ್ ಟಾರ್ಕ್ ಜನರಲಿ 0 ಇರಂಗಿಲ್ಲ. ಇನ್ನು ಅದೇ ನಾನ್ ಯೂನಿಫಾರ್ಮ್ ಫೀಲ್ಡ್ ಒಳಗೆ ಇಟ್ಟಿವಿ ಅಂದ್ರೆ ನೆಟ್ ಫೋರ್ಸ್ ನಾನ್ 0 ಇರ್ತೈತಿ, ನೆಟ್ ಟಾರ್ಕ್ ಕೂಡ ನಾನ್ 0 ಇರ್ತೈತಿ. ಸೊ ಆನ್ಸರ್ ಟು ದಿಸ್ ಕ್ವಶನ್ ಇಸ್ ಆಪ್ಷನ್ ನಂಬರ್ 1, ದಟ್ ಈಸ್ ಅ ಫೋರ್ಸ್ ಅಂಡ್ ಟಾರ್ಕ್. ಗೈಸ್ ನೆಕ್ಸ್ಟ್ ಕ್ವಶನ್ ನಂಬರ್ 5. ಈ ಕ್ವಶನ್ ಅನ್ನ 2020 ಕೇಳಿದ್ರು. ಕ್ವಶನ್ ಏನಪ್ಪಾ ಅಂತಂದ್ರೆ, an infinitely long thin straight wire has uniform charge density of 1/4 into 10⁻²coulomb per meter. What is the magnitude of electric field at a distance 20 cm from the axis of the wire? Option number 1 2.25 into 10⁸ Newton per coulomb. Option number 2 9 into 10⁸ Newton per coulomb. Option number 3 1.12 into 10⁸ Newton per coulomb. Option number 4 4.5 into 10⁸ Newton per coulomb. Guys, ಈ ಕ್ವಶನ್ ಒಳಗ we have uniformly charged infinitely long straight thin wire with linear charge density lambda is equal to 1/4 into 10⁻² coulomb per meter. ಇಲ್ಲಿ ಕ್ವಶನ್ ಏನಪ್ಪಾ ಅಂತಂದ್ರೆ, we need to find the electric field E at point which is 20 cm away from the axis of the wire. Axis of the wire ಅಂದ್ರೆ ಇದು ಇಲ್ಲಿಂದ 20 cm ದೂರದಾಗಿರ್ತಕ್ಕಂಥ ಪಾಯಿಂಟ್ ಒಳಗೆ ಎಲೆಕ್ಟ್ರಿಕ್ ಫೀಲ್ಡ್ ಮ್ಯಾಗ್ನಿಟ್ಯೂಡ್ ಎಷ್ಟೈತೆ ಅನ್ನೋದನ್ನ ನಾವು ಇಲ್ಲಿ ಕಂಡುಹಿಡಿಬೇಕು. ಇದು ಡೈರೆಕ್ಟ್ ಕ್ವಶನ್. ಫಾರ್ಮುಲಾ ಏನಪ್ಪಾ ನಮ್ಗೆ ಅಂತಂದ್ರೆ E is equal to lambda divided by 2πε0 into r. ಇಲ್ಲಿ ಲ್ಯಾಂಬ್ಡಾ ಅಂದ್ರೆ
ಲೀನಿಯರ್ ಚಾರ್ಜ್ ಡೆನ್ಸಿಟಿ ವ್ಯಾಲ್ಯೂ ಕೊಟ್ಟಾರ, ಆರ್ ಅಂದ್ರೆ 20 ಸೆಂಟಿಮೀಟರ್, ಇನ್ ಟರ್ಮ್ಸ್ ಆಫ್ ಮೀಟರ್ ನೀವು ನೋಡಿದ್ರೆ 20 × 10⁻² ಮೀಟರ್ಸ್. ಸೊ ಅವೆರಡು ವ್ಯಾಲ್ಯೂನ ನೀವು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಯು ಕ್ಯಾನ್ ಈಸಿಲಿ ಫೈಂಡ್ ದಿ ವ್ಯಾಲ್ಯೂ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ದಿಸ್ ಪಾಯಿಂಟ್. ಗೈಸ್ ಇಲ್ಲಿ ಈ ಎಕ್ಸ್ಪ್ರೆಷನ್ ಒಳಗೆ ವ್ಯಾಲ್ಯೂಸ್ ಅನ್ನ ಸಬ್ಸ್ಟಿಟ್ಯೂಟ್ ಮಾಡೋಕ್ಕಿಂತ ಮೊದಲು ನಾನು ಏನ್ ಮಾಡ್ತೀನಪ್ಪ ಅಂದ್ರೆ ನ್ಯೂಮರೇಟರ್ನ ಮತ್ತೆ ಡಿನಾಮಿನೇಟರ್ನ ಎರಡರಲ್ಲೇ ಮಲ್ಟಿಪ್ಲೈ ಮಾಡ್ತೀನಿ. ಸೊ E is equal to 2 lambda divided by 4 pi epsilon naught into R. ಇಲ್ಲಿ ನೀವು ನೋಡಿದ್ರೆ 1/4 pi epsilon naught ಅಂದ್ರೆ it is roughly equal to 9 × 10⁹. So E will be equal to 9 × 10⁹ into 2 lambda divided by R. ಈಗ ನಾವು ಲ್ಯಾಂಬ್ಡಾ ಮತ್ತು R ನ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳೋದು. ಲ್ಯಾಂಬ್ಡಾ ಅಂದ್ರೆ 1/4 × 10⁻² ಕೊಟ್ಟಾರ, R ಅಂದ್ರೆ ಇನ್ ಮೀಟರ್ಸ್ ಒಳಗೆ 20 × 10⁻². ಸೊ E is equal to 9 × 10⁹ into 2/4 × 10⁻² divided by 20 × 10⁻². ಇಲ್ಲಿ 10⁻², 10⁻², ಕ್ಯಾನ್ಸಲ್ ಆಕತಿ, 2 ಒಂದ್ಲೆ 2, 2ಲೆ 1/2, 2 ಕೆಳಗಡೆ ಹೋಗಿ 40 ಕೆಳಗಡೆ ಬರುತ್ತೆ. ಸೊ E is equal to 9 × 10⁹ divided by 40. ಇಲ್ಲಿ E 0 ಇಲ್ಲಿ 1 0 ತೆಗಿಬಹುದು, 10⁸ ಆಗುತ್ತೆ ಇದು. ಇನ್ನು 4 ಒಂದ್ಲೆ 4 2ಲೆ 8, ಒಂದು 20 ಇದು 10 10, 4 2ಲೆ 8 into 5, 2.25 × 10⁸ ಆನ್ಸರ್ ಬರುತ್ತೆ. So answer to this question is option number 1. Electric field at 20 cm away is 2.25 × 10⁸ Newton per coulomb. Guys, next question number 6. ಈ ಕ್ವಶನ್ ಅನ್ನು ಕೂಡ 2020 ಕೇಳಿದ್ರು. ಕ್ವಶನ್ ಏನಪ್ಪಾ ಅಂತಂದ್ರೆ a point charge Q is placed at the corner of a cube of side A as shown in the figure. What is the electric flux through the face ABCD? Option number 1 Q divided by 6 epsilon naught. Option number 2 Q divided by 72 epsilon naught. Option number 3 0. Option number 4 Q divided by 24 epsilon naught. Guys, ಈ ಕ್ವಶನ್ ಒಳಗೆ ನಮಗೆ ಈ ರೀತಿ ಒಂದು ಕ್ಯೂಬ್ ಅನ್ನ ಕೊಟ್ಟಾರ. ಈ ಕ್ಯೂಬ್ನ ಈ ಕಾರ್ನರ್ ಅಂದ್ರೆ ಕಾರ್ನರ್ ಎ ಮೇಲೆ ಒಂದು ಪಾಯಿಂಟ್ ಚಾರ್ಜ್ ಕ್ಯೂ ಅನ್ನ ಪ್ಲೇಸ್ ಮಾಡ್ಯಾರ. ಇಲ್ಲಿ ಕ್ವಶನ್ ಏನಪ್ಪಾ ಅಂತಂದ್ರೆ ವಿ ನೀಡ್ ಟು ಫೈಂಡ್ ದಿ ಟೋಟಲ್ ಎಲೆಕ್ಟ್ರಿಕ್ ಫ್ಲಕ್ಸ್ ಥ್ರೂ ಸರ್ಫೇಸ್ ABCD. ಈ ABCD ಅನ್ನೋ ಒಂದು ಟಾಪ್ ಸರ್ಫೇಸ್ ಐತಲ್ಲ, ಇದ್ರ ಥ್ರೂ ಎಷ್ಟು ಫ್ಲಕ್ಸ್ ಹೋಗುತ್ತೆ ಅನ್ನೋದನ್ನ ನಾವಿಲ್ಲಿ ಕಂಡು ಹಿಡಿಬೇಕು. ಗೈಸ್, ನಮ್ಮ ಕಡೆ ಒಂದು ಕ್ಲೋಸ್ಡ್ ಸರ್ಫೇಸ್ ಮತ್ತೊಂದು ಪಾಯಿಂಟ್ ಚಾರ್ಜ್ ಇದ್ದಾಗ ವಿ ಕ್ಯಾನ್ ಆಲ್ವೇಸ್ ಅಪ್ಲೈ ಗಾಸ್ ಲಾ ಟು ಫೈಂಡ್ ದಿ ಟೋಟಲ್ ಎಲೆಕ್ಟ್ರಿಕ್ ಫ್ಲಕ್ಸ್ ಥ್ರೂ ದಟ್ ಸರ್ಫೇಸ್. ಗಾಸ್ ಲಾ ನಮಗೆ ಏನು ಹೇಳುತ್ತಪ್ಪ ಅಂತಂದ್ರೆ ಟೋಟಲ್ ಎಲೆಕ್ಟ್ರಿಕ್ ಫ್ಲಕ್ಸ್ ಥ್ರೂ ಎನಿ ಕ್ಲೋಸ್ಡ್ ಸರ್ಫೇಸ್ ಇಸ್ ಈಕ್ವಲ್ ಟು ಚಾರ್ಜ್ ಎನ್ಕ್ಲೋಸ್ಡ್ ಇನ್ ದಟ್ ಸರ್ಫೇಸ್ ಡಿವೈಡೆಡ್ ಬೈ ಎಪ್ಸಿಲಾನ್ ನಾಟ್. ಸೊ ಈ ಸರ್ಫೇಸ್ಗೆ ಈ ಕ್ಯೂಬಿಗೆ ನೀವು ಗಾಸ್ ಲಾ ಅನ್ನು ಅಪ್ಲೈ ಮಾಡಿದಾಗ ಫೈ ನೆಟ್ ಅಂದ್ರೆ ಟೋಟಲ್ ಎಲೆಕ್ಟ್ರಿಕ್ ಫ್ಲಕ್ಸ್ ಇಸ್ ಈಕ್ವಲ್ ಟು QEL ಚಾರ್ಜ್ ಎನ್ಕ್ಲೋಸ್ಡ್ ಡಿವೈಡೆಡ್ ಬೈ ಎಪ್ಸಿಲಾನ್ ನಾಟ್. ಇಲ್ಲಿ ನೀವು ನೋಡಿದ್ರೆ ಈ ಚಾರ್ಜ್ Q ಏನಿಲ್ಲ, ಇಟ್ ಈಸ್ ನಾಟ್ ಎಂಟೈರ್ಲಿ ಇನ್ಸೈಡ್ ದಿ ಸರ್ಫೇಸ್. ಈ ಕ್ಯೂಬ್ ಒಳಗೆ ಎಂಟೈರ್ಲಿ ಇಲ್ಲ, ಅದು ಓನ್ಲಿ ಪಾರ್ಟ್ ಆಫ್ ದಿಸ್ ಕ್ಯೂ ಇಸ್ ಇನ್ಸೈಡ್ ದಿ ಏನಪ್ಪ ಕ್ಯೂಬ್. ಎಷ್ಟು ಪಾರ್ಟ್ ಒಳಗೈತಪ್ಪ ಅಂತಂದ್ರೆ ಓನ್ಲಿ Q/8 ಪಾರ್ಟ್ ಒಳಗೈತಿ. ಇಲ್ಲಿ ಚಾರ್ಜ್ Q ಏನಿಲ್ಲ ಓನ್ಲಿ Q/8 ಪಾರ್ಟ್, ಇಟ್ಸ್ 1/8 ಪಾರ್ಟ್ ಅಷ್ಟೇ ಒಳಗಡೆ ಐತಿ. ಸೊ ಫೈ ನೆಟ್ ಈಸ್ ಈಕ್ವಲ್ ಟು Q/8 ಎಪ್ಸಿಲಾನ್ ನಾಟ್. ಸೊ ದಿಸ್ ಇಸ್ ದಿ ಟೋಟಲ್ ಎಲೆಕ್ಟ್ರಿಕ್ ಫ್ಲಕ್ಸ್ ಥ್ರೂ ದಿಸ್ ಸರ್ಫೇಸ್. ಈ ಸರ್ಫೇಸ್ ಒಳಗ ಇರತಕ್ಕಂಥ ಟೋಟಲ್ ಎಲೆಕ್ಟ್ರಿಕ್ ಫ್ಲಕ್ಸ್ ಎಷ್ಟು Q divided by 8 epsilon naught. ಬಟ್ ಆನ್ಸರ್ ಇದಲ್ಲ, ಅವ್ರ ಆನ್ಸರ್ ಏನು ಕೇಳ್ಯಾರ, ಎಲೆಕ್ಟ್ರಿಕ್ ಫ್ಲಕ್ಸ್ ಥ್ರೂ ABCD ಕೇಳ್ಯಾರ. ಅದಕ್ಕಾಗಿ ನಿಮಗೆ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಗೊತ್ತಿರಬೇಕು ನಿಮ್ಗೆ, ಏನಪ್ಪಾ ಅಂತಂದ್ರೆ ನೀವು ಯಾವುದೇ ಒಂದು ಚಾರ್ಜ್ ಅನ್ನ ಒಂದು ಸರ್ಫೇಸ್ ಮೇಲೆ ಇತ್ತಂದ್ರೆ, ಒಂದು ಸರ್ಫೇಸ್ ಮೇಲೆ ಯಾವುದೇ ಒಂದು ಚಾರ್ಜ್ ಇತ್ತಂದ್ರೆ ಎಲೆಕ್ಟ್ರಿಕ್ ಫ್ಲಕ್ಸ್ ಥ್ರೂ ದಟ್ ಸರ್ಫೇಸ್ ಇಸ್ 0. ಫಾರ್ ಎಕ್ಸಾಂಪಲ್ ಈ ಬೋರ್ಡಿನ ಮೇಲೂ ನಾವು ಒಂದು ಚಾರ್ಜ್ ಇಟ್ಟನೆ ತಿಳ್ಕೊಳ್ಳಿ, ಫಾರ್ ಎಕ್ಸಾಂಪಲ್ ಪಾಸಿಟಿವ್ ಚಾರ್ಜ್ ಇಟ್ಟನೆ ಅಂದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಫ್ರಮ್ ದಟ್ ಚಾರ್ಜ್ ವಿಲ್ ಗೋ ಅವೇ ಫ್ರಮ್ ದಿ ಬೋರ್ಡ್, ಅಂದ್ರೆ ಅವೇ ಫ್ರಮ್ ದಿ ಬೋರ್ಡ್ ಹೋಗ್ತವ. ಸೊ ನನ್ ಆಫ್ ದಿ ಫೀಲ್ಡ್ ಲೈನ್ಸ್ ವಿಲ್ ಗೋ ಇನ್ಸೈಡ್ ದಿ ಏನಪ್ಪ ಸರ್ಫೇಸ್. ಸೊ ಈ ಸರ್ಫೇಸ್ ಮೇಲೆ ಒಂದು ಚಾರ್ಜ್ ಅನ್ನು ಇಟ್ಟನೆ ಅಂದ್ರೆ ಎಲೆಕ್ಟ್ರಿಕ್ ಫ್ಲಕ್ಸ್ ಥ್ರೂ ದಿಸ್ ಸರ್ಫೇಸ್ ಇಸ್ 0. ಸಿಮಿಲರ್ಲಿ ನಾನು ನೆಗೆಟಿವ್ ಚಾರ್ಜ್ ಇಟ್ಟೆ ಅಂದ್ರೂ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ವಿಲ್ ಏನಪ್ಪ ಕನ್ವರ್ಜ್ ಅಟ್ ದಿ ಚಾರ್ಜ್, ಬಟ್ ದೇ ವಿಲ್ ನಾಟ್ ಎಂಟರ್ ದಿ ಸರ್ಫೇಸ್. ಸೊ ಒಂದು ಸರ್ಫೇಸ್ ಮೇಲೆ ಎಲೆಕ್ಟ್ರಿಕ್ ಚಾರ್ಜ್ ಇತ್ತಂದ್ರೆ ಫ್ಲಕ್ಸ್ ಥ್ರೂ ದಟ್ ಸರ್ಫೇಸ್ ಇಸ್ ಈಕ್ವಲ್ ಟು 0. ಇಲ್ಲಿ ನೀವು ನೋಡಿದ್ರೆ ಸರ್ಫೇಸ್ ABCD ಮತ್ತೆ ADEH ಮತ್ತೆ ABGH ಈ ಮೂರು ಸರ್ಫೇಸ್ಗೂ ಚಾರ್ಜ್ ಕನೆಕ್ಟ್ ಐತದ. Q8 ಏನು ಚಾರ್ಜ್ ಐತಲ್ಲ, Q divided by 8 ಚಾರ್ಜ್ ಏನು ಒಳಗೈತಲ್ಲ, ದಟ್ ಈಸ್ ಕನೆಕ್ಟೆಡ್ ಟು ದೀಸ್ 3 ಸರ್ಫೇಸಸ್. ಅಂದ್ರೆ ಫ್ಲಕ್ಸ್ ಥ್ರೂ ದೀಸ್ 3 ಸರ್ಫೇಸಸ್ ಈಸ್ ಈಕ್ವಲ್ ಟು 0. ಸೊ ಆನ್ಸರ್ ಟು ದಿಸ್ ಕ್ವಶನ್ ಇಸ್ 0. ಬಟ್ ಟೋಟಲ್ ಎಲೆಕ್ಟ್ರಿಕ್ ಫ್ಲಕ್ಸ್ ಥ್ರೂ ಸರ್ಫೇಸ್ ABCD ಇಸ್ 0. ಯಾಕಪ್ಪ ಅಂತಂದ್ರೆ ABCD ಮೇಲನ ಸ್ವಲ್ಪ ಅದು ಚಾರ್ಜ್ ಐತಿ. ಸೊ ನನ್ ಆಫ್ ದಿ ಫೀಲ್ಡ್ ಲೈನ್ಸ್ ವಿಲ್ ಗೋ ಥ್ರೂ ದಟ್ ಸರ್ಫೇಸ್. ಗೈಸ್, ನೆಕ್ಸ್ಟ್ ಕ್ವಶನ್ ನಂಬರ್ 7. ಈ ಕ್ವಶನ್ ಅನ್ನು ಕೂಡ 2020 ಕೇಳಿದ್ರು. ಕ್ವಶನ್ ಏನಪ್ಪಾ ಅಂತಂದ್ರೆ ದಿ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಆನ್ ದಿ ಲೆಫ್ಟ್ ಹ್ಯಾವ್ ಟ್ವೈಸ್ ದಿ ಸೆಪರೇಷನ್ ಆನ್ ದೋಸ್ ಆನ್ ದಿ ರೈಟ್ ಆಸ್ ಶೋನ್ ಇನ್ ದಿ ಫಿಗರ್. If the magnitude of field at A is 40 volt per meter, what is the force on 20 microcoulomb charge kept at B? Option number 1 16 into 10⁻⁴ coulomb volt per meter. Option number 2 1 into 10⁻⁴ coulomb volt per meter. Option number 3 4 into 10⁻⁴ coulomb volt per meter. Option number 4 8 into 10⁻⁴ coulomb volt per meter.
ಗೈಸ್ ಈ ಕ್ವಶನ್ ಒಳಗೆ ನಮ್ಗೆ ಈ ರೀತಿ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಅನ್ನ ಕೊಟ್ಟಾರ. ಮತ್ತೇನು ಇನ್ಫಾರ್ಮೇಶನ್ ಕೊಟ್ಟಾರಪ್ಪ ಅಂತಂದ್ರೆ ದಿ ಸ್ಪೇಸ್ ಬಿಟ್ವೀನ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಹಿಯರ್ ಇಸ್ 2 ಟೈಮ್ಸ್ ದಿ ಸ್ಪೇಸ್ ಬಿಟ್ವೀನ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಇನ್ ದಿಸ್ ಪಾರ್ಟ್. ಅಂದ್ರೆ ಈ ಪಾರ್ಟ್ ಒಳಗಿರ್ತಕ್ಕಂಥ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ದೇ ಆರ್ ಕ್ಲೋಸ್ಲಿ ಸ್ಪೇಸ್ಡ್, ಮತ್ತೆ ಈ ಪಾರ್ಟ್ ಒಳಗಿರ್ತಕ್ಕಂಥ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ದೇ ಆರ್ ಏನಪ್ಪ ಲೂಸ್ಲಿ ಸ್ಪೇಸ್ಡ್ ಅಂತಾನು ಹೇಳ್ಬೋದು. ಮತ್ತೇನು ಇನ್ಫಾರ್ಮೇಶನ್ ಕೊಟ್ಟಾರಪ್ಪ ಅಂತಂದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಎ ಕೊಟ್ಟಾರ ವಿಚ್ ಇಸ್ ಈಕ್ವಲ್ ಟು 40 ವೋಲ್ಟ್ ಪರ್ ಮೀಟರ್. ಇನ್ನು ಕ್ವಶನ್ ಏನಪ್ಪಾ ಅಂತಂದ್ರೆ ವಿ ನೀಡ್ ಟು ಫೈಂಡ್ ದಿ ಫೋರ್ಸ್ ಎಕ್ಸ್ಪೀರಿಯನ್ಸ್ ಬೈ ಚಾರ್ಜ್ ಪ್ಲೇಸ್ಡ್ ಅಟ್ ಬಿ. ಈ ಬಿ ಮೇಲೆ ಒಂದು ಚಾರ್ಜ್ ಅನ್ನ ಪ್ಲೇಸ್ ಮಾಡ್ಯಾರ ವಿಚ್ ಇಸ್ ಈಕ್ವಲ್ ಟು 20 ಮೈಕ್ರೋಕೂಲಮ್. ಈ 20 ಮೈಕ್ರೋಕೂಲಮ್ ಚಾರ್ಜ್ ಎಷ್ಟು ಫೋರ್ಸ್ ಅನ್ನ ಎಕ್ಸ್ಪೀರಿಯನ್ಸ್ ಮಾಡ್ತೈತೆ ಅನ್ನೋದನ್ನ ನಾವಿಲ್ಲಿ ಕಂಡುಹಿಡಿಬೇಕು. ಗೈಸ್ ಇಲ್ಲಿ ಕಾನ್ಸೆಪ್ಟ್ ಏನಪ್ಪಾ ಅಂತಂದ್ರೆ ಡೆನ್ಸಿಟಿ ಆಫ್ ದಿ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಮ್ಯಾಗ್ನಿಟ್ಯೂಡ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್. ಅಂದ್ರೆ ಎಷ್ಟು ಕ್ಲೋಸ್ಲಿ ಸ್ಪೇಸ್ ಆಗಿರ್ತಾವಲ್ಲ ಅಲ್ಲಿ ಅಷ್ಟು ಎಲೆಕ್ಟ್ರಿಕ್ ಫೀಲ್ಡ್ ಮ್ಯಾಗ್ನಿಟ್ಯೂಡ್ ಹೆಚ್ಚಿರ್ತದೆ ಅಂತ ಅರ್ಥ. ಸೊ ಡೆನ್ಸಿಟಿ ಇಸ್ 2 ಟೈಮ್ಸ್ ಹಿಯರ್, ಸೊ ದೇ ಆರ್ ಮೋರ್ ಡೆನ್ಸ್ ಹಿಯರ್ ಕಂಪೇರ್ ಟು ದಿಸ್ ಪಾರ್ಟ್. ಸೊ ಡೆನ್ಸಿಟಿ ಇಲ್ಲಿ 2 ಟೈಮ್ಸ್ ಮೋರ್ ಇರೋದ್ರಿಂದಾಗಿ ಎಲೆಕ್ಟ್ರಿಕ್ ಫೀಲ್ಡ್ ಸ್ಟ್ರೆಂತ್ ಕೂಡ ಇಲ್ಲಿ 2 ಟೈಮ್ಸ್ ಮೋರ್ ಇರ್ತದೆ. ಸೊ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಎ ಇಸ್ ಈಕ್ವಲ್ ಟು 2 ಟೈಮ್ಸ್ ದಿ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಬಿ. ಇನ್ನು ಇದರಿಂದ ನಾವು ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಬಿ ಕಂಡುಹಿಡಿಬಹುದು. ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಬಿ ಇಸ್ ಈಕ್ವಲ್ ಟು ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಎ ಡಿವೈಡೆಡ್ ಬೈ 2. 40 ಡಿವೈಡೆಡ್ ಬೈ 2 ಮಾಡಿದ್ರೆ 20 ವೋಲ್ಟ್ ಪರ್ ಮೀಟರ್. ಸೊ ಈ ಪಾಯಿಂಟ್ ಒಳಗೆ ನಮಗೆ 20 ವೋಲ್ಟ್ ಪರ್ ಮೀಟರ್ ಅಂತ ಹೇಳಿ ಎಲೆಕ್ಟ್ರಿಕ್ ಫೀಲ್ಡ್ ಮ್ಯಾಗ್ನಿಟ್ಯೂಡ್ ಸಿಕ್ತು. ಮತ್ತೆ ಚಾರ್ಜ್ ಕ್ಯೂ ವ್ಯಾಲ್ಯೂ ಕೊಟ್ಟಾರ. ಸೊ ವಿ ಕ್ಯಾನ್ ಈಸಿಲಿ ಫೈಂಡ್ ದಿ ವ್ಯಾಲ್ಯೂ ಆಫ್ ಫೋರ್ಸ್ ಎಕ್ಸ್ಪೀರಿಯನ್ಸ್ ಬೈ ದಿಸ್ ಚಾರ್ಜ್. ಗೈಸ್ ಫೋರ್ಸಿಗೆ ನಮ್ಮ ಕಡೆ ಈ ಎಕ್ಸ್ಪ್ರೆಷನ್ ಐತಿ. ಫೋರ್ಸ್ ಎಫ್ ಇಸ್ ಈಕ್ವಲ್ ಟು ಕ್ಯೂ ಇಂಟು ಮ್ಯಾಗ್ನಿಟ್ಯೂಡ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ದಟ್ ಪಾಯಿಂಟ್. ಕ್ಯೂ 20 ಮೈಕ್ರೋಕೂಲಮ್ ಅಂದ್ರೆ 20 ಇಂಟು 10⁻⁶ ಕೂಲಮ್. ಇ ಬಿ ಇಸ್ 20 ವೋಲ್ಟ್ ಪರ್ ಮೀಟರ್. ಎರಡನ್ನು ಮಲ್ಟಿಪ್ಲೈ ಮಾಡಿದಾಗ 400 ಇಂಟು 10⁻⁶ ಬರುತ್ತೆ. That is equal to 4 into 10⁻⁴ coulomb volt per meter. So answer to this question is option number 3. Guys next question number 8. ಈ ಕ್ವಶನ್ ಅನ್ನು ಕೂಡ 2020 ಒಳಗಡೆ ಕೇಳಿದ್ರು. ಕ್ವಶನ್ ಏನಪ್ಪಾ ಅಂತಂದ್ರೆ a dipole of dipole moment P and moment of inertia I is placed in uniform electric field E. If it is displaced slightly from its stable equilibrium position, the period of oscillation of dipole is option number 1 by 2 pi under root PE divided by I. Option number 2 pi into under root I divided by PE. Option number 3 under root PE divided by I. Option number 4 2 pi into under root I divided by PE. Guys ಒಂದು ಎಲೆಕ್ಟ್ರಿಕ್ ಡೈಪೋಲ್ ಈಕ್ವಿಲಿಬ್ರಿಯಂ ಪೊಸಿಷನ್ ಆಗ ಐತಂದ್ರೆ ಅದರ ಅರ್ಥ ನೆಟ್ ಫೋರ್ಸ್ ಆನ್ ದಿ ಡೈಪೋಲ್ ಇಸ್ ಈಕ್ವಲ್ ಟು 0 ಅಂಡ್ ನೆಟ್ ಟಾರ್ಕ್ ಆನ್ ದಟ್ ಡೈಪೋಲ್ ಇಸ್ ಆಲ್ಸೋ ಈಕ್ವಲ್ ಟು 0. ಇನ್ನು ಈ ಕ್ವಶನ್ ಒಳಗ ಒಂದು ಎಲೆಕ್ಟ್ರಿಕ್ ಡೈಪೋಲ್ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ನಾಗ ಸ್ಟೇಬಲ್ ಈಕ್ವಿಲಿಬ್ರಿಯಂ ಪೊಸಿಷನ್ ಒಳಗೆ ಐತೆ ಅಂತ ಹೇಳಿ ಕೊಟ್ಟಾರ. ಸ್ಟೇಬಲ್ ಈಕ್ವಿಲಿಬ್ರಿಯಂ ಪೊಸಿಷನ್ ಅಂದ್ರೆ ಈ ಪೊಸಿಷನ್ when the direction of the dipole is same as the direction of the electric field. ಈ ಪೊಸಿಷನ್ ಒಳಗೆ ನೀವು ಡೈಪೋಲ್ ಅನ್ನು ನೋಡಿದಾಗ ಇಲ್ಲಿ ಪ್ಲಸ್ ಕ್ಯೂ ಮೇಲೆ QE ಫೋರ್ಸ್ ಆಕ್ಟ್ ಆಗುತ್ತಾ ಇನ್ ದಿಸ್ ಡೈರೆಕ್ಷನ್ ಅಂಡ್ ಮೈನಸ್ ಕ್ಯೂ ಮೇಲೆ QE ಫೋರ್ಸ್ ಆಕ್ಟ್ ಆಗುತ್ತಾ ಇನ್ ದಿಸ್ ಡೈರೆಕ್ಷನ್. ಸೊ ನೆಟ್ ಫೋರ್ಸ್ 0. ಯಾಕಪ್ಪ ಅಂತಂದ್ರೆ ದೀಸ್ ಆರ್ 2 ಫೋರ್ಸಸ್ ವಿಚ್ ಆರ್ ಈಕ್ವಲ್ ಇನ್ ಮ್ಯಾಗ್ನಿಟ್ಯೂಡ್ ಬಟ್ ಆಪೋಸಿಟ್ ಇನ್ ಡೈರೆಕ್ಷನ್. ಇನ್ನು ನೆಟ್ ಟಾರ್ಕ್ ಕೂಡ 0 ಇರುತ್ತೆ. ಯಾಕಪ್ಪ ಅಂತಂದ್ರೆ ಇವೆರಡು ಫೋರ್ಸಿನ ಲೈನ್ ಆಫ್ ಆಕ್ಷನ್ ಸೇಮ್ ಐತಿ ಇಲ್ಲಿ. ಅದರ ಸಲುವಾಗಿ ನೆಟ್ ಫೋರ್ಸು 0, ನೆಟ್ ಟಾರ್ಕ್ ಕೂಡ 0. ಅದರ ಸಲುವಾಗಿ ಈ ಪೊಸಿಷನ್ ಅನ್ನು ನಾವು ಈಕ್ವಿಲಿಬ್ರಿಯಂ ಪೊಸಿಷನ್ ಅಂತ ಹೇಳಿ ಕರಿತೀವಿ. ಅದರೊಳಗೂ ಇದನ್ನ ಸ್ಟೇಬಲ್ ಈಕ್ವಿಲಿಬ್ರಿಯಂ ಪೊಸಿಷನ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ನಾವು ಇದನ್ನ ಸ್ಟೇಬಲ್ ಈಕ್ವಿಲಿಬ್ರಿಯಂ ಪೊಸಿಷನ್ ಅಂತ ಹೇಳಿ ಯಾಕೆ ಕರಿತೀವಿ ಅನ್ನೋದನ್ನ ನೋಡೋಣ. ಗೈಸ್ ನೀವು ಡೈಪೋಲ್ ಅನ್ನ ಈ ಪೊಸಿಷನ್ ನಿಂದ ಡಿಸ್ಪ್ಲೇಸ್ ಮಾಡಿದ್ರೆ, ಫಾರ್ ಎಕ್ಸಾಂಪಲ್ ಇನ್ ಆಂಟಿ ಕ್ಲಾಕ್ವೈಸ್ ಡೈರೆಕ್ಷನ್ ನೀವು ಈ ತರ ಡಿಸ್ಪ್ಲೇಸ್ ಮಾಡಿದ್ರೆ ಇಲ್ಲಿ ಅಗೇನ್ ಪ್ಲಸ್ ಕ್ಯೂ ಚಾರ್ಜ್ ಮೇಲೆ ಫೋರ್ಸ್ QE ಆಕ್ಟ್ ಆಗುತ್ತಾ ಇನ್ ದಿಸ್ ಡೈರೆಕ್ಷನ್, ಮೈನಸ್ ಕ್ಯೂ ಚಾರ್ಜ್ ಮೇಲೆ QE ಫೋರ್ಸ್ ಆಕ್ಟ್ ಆಗುತ್ತಾ ಇನ್ ದಿಸ್ ಡೈರೆಕ್ಷನ್. ಅಗೇನ್ ವಿ ಹ್ಯಾವ್ 2 ಫೋರ್ಸಸ್ ವಿಚ್ ಆರ್ ಈಕ್ವಲ್ ಇನ್ ಮ್ಯಾಗ್ನಿಟ್ಯೂಡ್ ಬಟ್ ಆಪೋಸಿಟ್ ಇನ್ ಡೈರೆಕ್ಷನ್. So net force in this case will also be 0. But net torque 0 ಇರಂಗಿಲ್ಲ. ಯಾಕಪ್ಪ ಅಂತಂದ್ರೆ ಈ ಫೋರ್ಸಿನ ಲೈನ್ ಆಫ್ ಆಕ್ಷನ್ ಇದೈತಿ, ಈ ಫೋರ್ಸಿನ ಲೈನ್ ಆಫ್ ಆಕ್ಷನ್ ಇದೈತಿ. ಸೊ ಲೈನ್ ಆಫ್ ಆಕ್ಷನ್ ಎರಡರದ್ದು ಬೇರೆ ಬೇರೆ ಅದಾವ. ಸೊ ದಿ ಡೈಪೋಲ್ ವಿಲ್ ಎಕ್ಸ್ಪೀರಿಯನ್ಸ್ ಏನಪ್ಪ ಟಾರ್ಕ್. ಆ ಟಾರ್ಕ್ ಯಾವ ರೀತಿ ಇದ್ರ ಮೇಲೆ ಆಕ್ಟ್ ಆಗುತ್ತಪ್ಪ ಅಂತಂದ್ರೆ ಡೈಪೋಲ್ ವಿಲ್ ರೊಟೇಟ್ ಇನ್ ದಿಸ್ ಡೈರೆಕ್ಷನ್. ಡೈಪೋಲ್ ಈ ತರ ರೊಟೇಟ್ ಆಗಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಇಲ್ಲಿ ಬೇಸಿಕಲಿ ಏನಪ್ಪಾ ಅಂತಂದ್ರೆ ನೀವು ಡೈಪೋಲ್ ಅನ್ನ ಡಿಸ್ಪ್ಲೇಸ್ ಮಾಡಕ್ ಹೋದ್ರೆ ಅಂದ್ರೆ ಇಟ್ ಟ್ರೈಸ್ ಟು ಕಮ್ ಬ್ಯಾಕ್ ಟು ಇಟ್ಸ್ ಒರಿಜಿನಲ್ ಪೊಸಿಷನ್. ನೀವು ಡಿಸ್ಪ್ಲೇಸ್ ಮಾಡಿದ ಕೂಡಲೇ ಇಟ್ ವಿಲ್ ಎಕ್ಸ್ಪೀರಿಯನ್ಸ್ ಟಾರ್ಕ್ and it again tries to come back to its original position. ಅದರ ಸಲುವಾಗಿ ನಾವು ಈ ಈಕ್ವಿಲಿಬ್ರಿಯಂ ಪೊಸಿಷನ್ ಅನ್ನ ಸ್ಟೇಬಲ್ ಈಕ್ವಿಲಿಬ್ರಿಯಂ ಪೊಸಿಷನ್ ಅಂತ ಹೇಳಿ ಕರಿತೀವಿ. ಗೈಸ್ ಇನ್ನು ಕ್ವಶನ್ ಒಳಗೆ ಏನಪ್ಪ ಅಂತಂದ್ರೆ ಈ ರೀತಿ ಸ್ಟೇಬಲ್ ಈಕ್ವಿಲಿಬ್ರಿಯಂ ಪೊಸಿಷನ್ ಒಳಗೆ ಇರತಕ್ಕಂಥ ಡೈಪೋಲ್ ಅನ್ನ ನಾವು ಸ್ಲೈಟ್ಲಿ ಡಿಸ್ಪ್ಲೇಸ್ ಮಾಡಿದಾಗ ಅದು ಆಸಿಲೇಟ್ ಆಗ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಯಾಕಪ್ಪ ಅಂತಂದ್ರೆ ನೀವು ಆಗ್ಲೇ ನೋಡಿದ್ರಿ ಇಲ್ಲಿಂದ ಇದನ್ನ ಡಿಸ್ಪ್ಲೇಸ್ ಮಾಡಿದ್ರೆ ಟಾರ್ಕ್ ಎಕ್ಸ್ಪೀರಿಯನ್ಸ್ ಮಾಡುತ್ತೆ ಡೈಪೋಲ್. ಅವಾಗ ಈ ಕಡೆ ಬರುತ್ತಾ, ಈ ಕಡೆ ಬರ್ತಾ ಕೆಳಗೆ ಹೋದ್ಮೇಲೆ ಅಗೇನ್ ಇಟ್ ವಿಲ್ ಎಕ್ಸ್ಪೀರಿಯನ್ಸ್ ಟಾರ್ಕ್ ಬಟ್ ಇನ್ ಆಪೋಸಿಟ್ ಡೈರೆಕ್ಷನ್. ಅವಾಗ ಈ ಮೇಲ್ಗಡೆ ರೊಟೇಟ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಈ ತರ ಮೇಲ್ಗಡೆ ಕೆಳಗಡೆ ರೊಟೇಟ್ ಆಗುತ್ತಾ ಇಟ್ ಸ್ಟಾರ್ಟ್ಸ್ ಆಸಿಲೇಟಿಂಗ್. ಕ್ವಶನ್ ಏನಪ್ಪಾ ಅಂತಂದ್ರೆ ಈ ಆಸಿಲೇಷನ್ ಅಂತ ಟೈಮ್ ಪೀರಿಯಡ್ ಅನ್ನ ನಾವಿಲ್ಲಿ ಕಂಡುಹಿಡಿಬೇಕು. ಟೈಮ್ ಪೀರಿಯಡ್ ಆಫ್ ಆಸಿಲೇಷನ್ ಅನ್ನ ನಾವಿಲ್ಲಿ ಕಂಡುಹಿಡಿಬೇಕು. ಗೈಸ್ ಅದಕ್ಕಾಗಿ ನಾವು ಟಾರ್ಕ್ ಆನ್ ದಿ ಡೈಪೋಲ್ ಅದಕ್ಕೇನು ಎಕ್ಸ್ಪ್ರೆಷನ್ ಐತಿಲ್ಲ ಅದನ್ನ ಯೂಸ್ ಮಾಡೋಣ. ಟಾರ್ಕ್ ಟೌ ಇಸ್ ಈಕ್ವಲ್ ಟು ಮೈನಸ್ 2a sin theta QE. 2a sin theta ಅಂದ್ರೆ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಬಿಟ್ವೀನ್ ದಿ ಫೋರ್ಸಸ್ ಅಂಡ್ QE ಇಸ್ ದಿ ಮ್ಯಾಗ್ನಿಟ್ಯೂಡ್ ಆಫ್ ದಿ ಫೋರ್ಸ್. ಇನ್ನು ಮೈನಸ್ ಸೈನ್ ಎದಕ್ಕಪ್ಪ ಇರಲಿ ಅಂತಂದ್ರೆ ದಿ ಟಾರ್ಕ್ ಈಸ್ ರಿಸ್ಟೋರಿಂಗ್ ಟಾರ್ಕ್. ಇಲ್ಲಿ ಟಾರ್ಕ್ ಯಾವಾಗಲೂ ಡಿಸ್ಪ್ಲೇಸ್ಮೆಂಟ್ ಅನ್ನ ರಿಡ್ಯೂಸ್ ಮಾಡ್ಲಿಕ್ಕೆ ನೋಡುತ್ತೆ.
ನೀವು ಇಕ್ವಿಲಿಬ್ರಿಯಂ ಪೊಸಿಷನ್ ಇಂದ ಡೈಪೋಲ್ ಅನ್ನ ಡಿಸ್ಪ್ಲೇಸ್ ಮಾಡಿದಾಗ ಟಾರ್ಕ್ ಯಾವ ರೀತಿ ಆಕ್ಟ್ ಆಗುತ್ತಪ್ಪ ಅಂತಂದ್ರೆ ಇಟ್ ಟ್ರೈಸ್ ಟು ಬ್ರಿಂಗ್ ಬ್ಯಾಕ್ ದಿ ಡೈಪೋಲ್ ಟು ಇಟ್ಸ್ ಒರಿಜಿನಲ್ ಪೊಸಿಷನ್. ಅದರ ಸಲುವಾಗಿ ಇದು ನೆಗೆಟಿವ್ ಸೈನ್ ಬರುತ್ತೆ. ಸೊ ಟೌ ಇಸ್ ಈಕ್ವಲ್ ಟು ಇಲ್ಲೇ ನಾನು ರಿಅರೇಂಜ್ ಮಾಡಿ ಬರೆದ್ರೆ ಟೌ ಇಸ್ ಈಕ್ವಲ್ ಟು -2aq e sin ಥೀಟಾ. 2aq ಅಂದ್ರೆ ಮ್ಯಾಗ್ನಿಟ್ಯೂಡ್ ಆಫ್ ಡೈಪೋಲ್ ಮೂವ್ಮೆಂಟ್, ಅದನ್ನ ನಾನು p ಅಂತ ಹೇಳಿ ಬರಿತೀನಿ. ಸೊ ಟೌ ಇಸ್ ಈಕ್ವಲ್ ಟು -pe sin ಥೀಟಾ. ಇನ್ನು ಥೀಟಾ ಸ್ಮಾಲ್ ಇತ್ತಂದ್ರೆ ಫಾರ್ ಸ್ಮಾಲ್ ಡಿಸ್ಪ್ಲೇಸ್ಮೆಂಟ್ಸ್ sin ಥೀಟಾ ಇಸ್ ಈಕ್ವಲ್ ಟು ಥೀಟಾ ಅಪ್ರಾಕ್ಸಿಮೇಟ್ಲಿ. ಸೊ ಟೌ ಇಸ್ ಈಕ್ವಲ್ ಟು -pe ಥೀಟಾ. ಇನ್ನು ಫ್ರಮ್ ನ್ಯೂಟನ್ಸ್ ಲಾ ಟೌ ಟಾರ್ಕಿಗೆ ನಮ್ಮ ಕಡೆ ಎಕ್ಸ್ಪ್ರೆಷನ್ ಏನೈತಿ I alpha. I ಅಂದ್ರೆ ಮೂಮೆಂಟ್ ಆಫ್ ಇನರ್ಷಿಯಾ, ಅಲ್ಫಾ ಅಂದ್ರೆ ಆಂಗುಲರ್ ಆಕ್ಸಲರೇಷನ್. ಸೊ I alpha is equal to -pe theta. So alpha is equal to -pe divided by I theta. So ಇದು ನಮಗೆ ಎಕ್ಸ್ಪ್ರೆಷನ್ ಫಾರ್ ಆಂಗುಲರ್ ಆಕ್ಸಲರೇಷನ್ ಆಫ್ ಏನಪ್ಪ ಆಸಿಲೇಟಿಂಗ್ ಡೈಪೋಲ್. ಸೊ ಈ ಎಕ್ಸ್ಪ್ರೆಷನ್ ಅನ್ನು ನಾವು ಸ್ಟ್ಯಾಂಡರ್ಡ್ SHM ಇಕ್ವೇಷನ್ ಜೊತೆ ಕಂಪೇರ್ ಮಾಡಿ ನೆಕ್ಸ್ಟ್ ವಿ ವಿಲ್ ಫೈಂಡ್ ದಿ ಟೈಮ್ ಪೀರಿಯಡ್ ಆಫ್ ದಿ ಆಸಿಲೇಷನ್. ಗೈಸ್ ಫಾರ್ ಪಾರ್ಟಿಕಲ್ ಇನ್ SHM ಸ್ಟ್ಯಾಂಡರ್ಡ್ ಇಕ್ವೇಷನ್ ಏನಿತ್ತು ಅಂತಂದ್ರೆ ಎಕ್ಸಲರೇಷನ್ A is equal to -ω²x. ಒಮೆಗಾ ಅಂದ್ರೆ ಆಂಗುಲರ್ ಫ್ರೀಕ್ವೆನ್ಸಿ, x ಅಂದ್ರೆ ಡಿಸ್ಪ್ಲೇಸ್ಮೆಂಟ್. ಇನ್ನು ಈ ಆಸಿಲೇಟಿಂಗ್ ಡೈಪೋಲ್ಗೆ ಏನಿಲ್ಲ ನಮಗೆ ಇಕ್ವೇಷನ್ ಏನು ಬಂತು ಆಂಗುಲರ್ ಆಕ್ಸಲರೇಷನ್ ಅಲ್ಫಾ ಇಸ್ ಈಕ್ವಲ್ ಟು -pe divided by I theta. ಇಲ್ಲಿ ನೀವು ಎರಡನ್ನು ಕಂಪೇರ್ ಮಾಡಿದ್ರೆ ω² is equal to pe divided by I ಅಂತ ಬರಿಬಹುದು, which means omega is equal to √pe by I. ಒಮೆಗಾ ಅಂದ್ರೆ 2π/t, t ಅಂದ್ರೆ ಟೈಮ್ ಪೀರಿಯಡ್. ಸೊ t ನ ಆ ಕಡೆ ಕಳಿಸಿ ಇದನ್ನ ಈ ಕಡೆ ಕಳಿಸಿದ್ರೆ t is equal to 2π into √I divided by pe. So this is the time period of oscillation of oscillating dipole. So answer to this question is option number 4. Guys, ಇವಿಷ್ಟು ಈ ಚಾಪ್ಟರ್ ದಿಂದ ಲಾಸ್ಟ್ 5 ಇಯರ್ಸ್ ಒಳಗೆ ಬಂದಿರತಕ್ಕಂಥ ಕ್ವಶನ್ಸ್. ಐ ಹೋಪ್ ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆಯಿತು ಅಂತ ಹೇಳಿ ಅನ್ಕೋತೀನಿ. ಒಂದ್ ವೇಳೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂತಂದ್ರೆ ಕೆಳಗಡೆ ಲೈಕ್ ಬಟನ್ ಐತಿ, ಅದನ್ನ ಪ್ರೆಸ್ ಮಾಡ್ರಿ, ಮತ್ತೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ರಿ. ಮೋಸ್ಟ್ ಇಂಪಾರ್ಟೆಂಟ್ಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಿ, ಮತ್ತೆ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡ್ರಿ. ಅಂಡ್ ಫೈನಲಿ ಹೋಗಿನ ಮುಂಚೆ ನಿಮಗೆ ಏನಾದರೂ ಡೌಟ್ಸ್ ಅಥವಾ ಸಜೆಷನ್ಸ್ ಇದ್ರೆ ಕೆಳಗಡೆ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಸೊ ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅಂಡ್ ಸ್ಟೇ ಟ್ಯೂನ್ಡ್ ಫಾರ್ ದಿ ನೆಕ್ಸ್ಟ್ ವಿಡಿಯೋ.